ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ. 1Kಗೆ ತುಂಬ ಹತ್ರ ಇದ್ದೀವಿ. ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡೋಣ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಎಂಟರ್ ಆಗ್ತಿದ್ದಂಗೆ ಒಂದು ಗುಡ್ ನ್ಯೂಸು. ನಾನು ಅಂದರೆ ನನ್ನ ಪರ್ಸ್ನಲ್ ಪಿಜನ್ಸ್ನ ಯಾವುದೂ ಸೇಲ್ ಮಾಡ್ತಿಲ್ಲ ಸದ್ಯಕ್ಕೆ. ಈಗ ಯಾವುದೂ ಸೇಲ್ಗಿಲ್ಲ. ಸೊ ತುಂಬ ಜನ ಕಷ್ಟಪಡ್ತಿರ್ತಾರೆ ಫ್ರೆಂಡ್ಸ್. ಅಂದರೆ ಪಿಜನ್ಸ್ನ ತೊಗೊಳಕ್ಕೆ ಕಷ್ಟಪಡ್ತಾ ಇರ್ತಾರೆ, ಸೇಲ್ ಮಾಡೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಸೊ ಒಳ್ಳೆ ರೇಟ್ ಸಿಗ್ತಾ ಇರಲ್ಲ, ಇಲ್ಲ ಫುಲ್ಲು ಹೆವಿ ರೇಟ್ ಇರುತ್ತೆ, ಕಮ್ಮಿ ರೇಟಿಗೆ ಸಿಗ್ತಾ ಇರಲ್ಲ. ಕಮ್ಮಿ ರೇಟ್ ಅಂದರೆ ಆ್ಯಾವ್ರೇಜ್ ರೇಟು ಫ್ರೆಂಡ್ಸ್. 1800, 1500 ಎಲ್ಲ ಆ್ಯಾವ್ರೇಜ್ ರೇಟ್. ಅಂದರೆ ಒಂಥರ ಮಿನಿಮಮ್ ರೇಟ್ ಥರ ಅಕ್ಕಿಗಳಿಗೆ 5000, 10,000 ಎಲ್ಲ ಅದೆಲ್ಲ ಬೇಡ ನಮಗೆ. ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಅಕ್ಕಿಗಳಾಗೋಗ್ತವೆ. ಸೊ ಒಂದು ಒಳ್ಳೆ ಅಕ್ಕಿಗಳು, ಬಾಜಿರೋ ಅಕ್ಕಿಗಳು ಅಂದರೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿಲಿ ಒಂದೇನೋ ಫಾಲ್ಟ್ ಇದೆ ಅಂದರೆ ಅದು ಹೇಳ್ಬಿಡ್ಬೇಕು. ಸೊ ಆ ಥರ ಏನಾದರೂ ಒಂದು ನಮ್ಮ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ನಾನು ತುಂಬ ಒದ್ದಾಡಿದ್ದೀನಿ ಫ್ರೆಂಡ್ಸ್. ಒಳ್ಳೆ ಅಕ್ಕಿ ಸಿಗೋದು ತುಂಬ ಕಷ್ಟ ಇದೆ. ಸೊ ನಾನು ತುಂಬ ಒದ್ದಾಡಿದ್ದೀನಿ. ಸೊ ಅದಕ್ಕೇ ಒಂದು ಅಪ್ಡೇಟ್ ಮಾಡೋಣ, ಒಂದು ಅಪ್ಡೇಟ್ ಕೊಡೋಣ. ಸೊ ಇವಾಗ ಏನು ಅಂದರೆ ಫ್ರೆಂಡ್ಸ್, ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಇದರಲ್ಲಿ ಪಿನ್ ಮಾಡಿರ್ತೀನಿ. ಸೊ ಫೋನ್ ನಂಬರ್ ತೊಗೊಬೇಕು, ಹೊಸದೇ ಫೋನ್ ನಂಬರ್ ತೊಗೊಳ್ಳೋಣ ಅಂತಿದ್ದೀನಿ ಚಾನಲ್ಗೋಸ್ಕರ ಅಂತಲೇ. ಸ್ವಲ್ಪ ಲೇಟ್ ಆಗ್ತಿದೆ, ಸ್ವಲ್ಪ ಇಶ್ಯೂಗಳಿರೋದ್ರಿಂದ, ಕೆಲಸಗಳಿರೋದ್ರಿಂದ, ಕಾಲೇಜು ಎಕ್ಸಾಮ್ ಎಲ್ಲ ತುಂಬ ಕಷ್ಟ ಆಗ್ತಿದೆ. ಆದ್ದರಿಂದ ಇನ್ನೂ ತೊಗೊಂಡಿಲ್ಲ. ಸೊ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ತೊಗೊಂಡು ಆ ಫೋನ್ ನಂಬರ್ನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟಾಗಿ ಫ್ರೆಂಡ್ಸ್ ಏನು ಅಂದರೆ ಈ ಕಂಡೀಷನ್ಸ್ ಇರುತ್ತೆ ಸ್ವಲ್ಪ. ಸೊ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ನೀವು ವೀಡಿಯೋನ ಕಳಿಸ್ಬೇಕಾಗತ್ತೆ ಫಸ್ಟು. ಸೊ ಇವಾಗ ಅಂದರೆ ಫೋನ ಸ್ಟ್ರೈಟಾಗಿ ಇಟ್ಕೊಬಿಡಿ, ಅಡ್ಡ ಇಟ್ಕೊಂಡು ವೀಡಿಯೋ ಮಾಡಿ ಕಳಿಸಿ. ಸೊ ಅಂದರೆ ವೀಕ್ಲಿ ಒನ್ಸು ಇಲ್ಲ 2 ಅಂದರೆ ನನಗೆ ಅಕ್ಕಿಗಳದ್ದು ಸೇಲ್ ಜಾಸ್ತಿ ಬಂದರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಸೊ ಅವಾಗ 2 ಸರಿ ಹಾಕ್ತೀನಿ, ಇಲ್ಲ 1 ಸರಿ ಹಾಕ್ತೀನಿ. ಸೊ ಅಂದರೆ ವಾರದಲ್ಲಿ 1 ಸರಿನಾರು ಹಾಕೋಣ ಅಂತ. ಸೊ ಇವಾಗ ಏನು ಅಂದರೆ ನೀವು ವೀಡಿಯೋ ಕಳಿಸಿ ಒಂದು ಫ್ರೆಂಡ್ಸ್ ಆಮೇಲೆ ನಿಮ್ಮ ನಂಬರು ಇಲ್ಲ ಇನ್ಸ್ಟಾಗ್ರಾಮ್ ಐಡಿ ಏನಾದ್ರು ಎಕ್ಸ್ಟ್ರಾ ಇದ್ದರೆ ಕೊಡಿ. ಅದ್ರ ಜೊತೆಗೆ ಫಸ್ಟು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಕೊಂಡು ಅದರಲ್ಲಿ ನಂಗೆ ವೀಡಿಯೋ ಕಳಿಸಿ, ನಿಮ್ಮ ಅಕ್ಕಿಗದ್ದು ಯಾವ್ದಾದ್ರು ವೀಡಿಯೋ ಇದ್ದರೆ. ಸೊ ನೀವು ಈಗ ಸೇಲ್ ಮಾಡ್ತಾ ಇರಬೇಕು, ಅದು ಫ್ಯಾನ್ಸ್ ಏನಾದರೂ ಆಗಿರಲಿ, ಅಂದರೆ ಯಾವ್ದಾದ್ರು ಆಗಿರಲಿ, ಪಿಜನ್ಸು ಇಲ್ಲಾಂದರೆ ಯಾವ್ದಾರು ಪೆಟ್ಸು ಯಾವುದಾದ್ರೂ ಓಕೆ. ಆದಷ್ಟು ಪಿಜನ್ಸ್ ಇದ್ರೇ ಒಳ್ಳೆಯದು. ಸೊ ಅದೇ ರೇಟು, ಅಕ್ಕಿದು ಕ್ವಾಲಿಟಿ, ಅಕ್ಕಿ ಜಾತಿ, ಇಲ್ಲಾಂದರೆ ಅಕ್ಕಿದು ಏನಾದ್ರು ಫಾಲ್ಟ್ ಇದ್ದರೆ, ಅಂದರೆ ಇವಾಗ ಏನಿರುತ್ತೆ ನೋಡಿ, ಒಂದು ಕಾಲೇಟ್ ಆಗಿರುತ್ತೆ, ಇಲ್ಲ ಬೆಳ್ಳೆಟ್ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಈ ಥರ ಮೊಟ್ಟೆ ಹೊಡೆದಾಗ್ತೈತೆ, ಇಲ್ಲ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಅದನ್ನ ನೀವು ಹೇಳಿಬಿಟ್ಟೆ ಸೇಲ್ ಮಾಡೋದು ಒಳ್ಳೆಯದು. ಏನಕ್ಕೆ ಅಂದರೆ ನೀವು ಅದನ್ನ ರೆಡಿ ಮಾಡೋರು ಗೊತ್ತಿದ್ದರೆ, ಅಕ್ಕಿ ತುಂಬ ಕ್ವಾಲಿಟಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ಅಂಥ ಅಕ್ಕಿ ಎಲ್ಲ ಫ್ರೆಂಡ್ಸ್ ಮೊದಲೇ ಹೇಳ್ಬಿಡ್ತೀನಿ, ಆ್ಯಾವ್ರೇಜು ಕಮ್ಮಿ ಪ್ರೈಸೇ ಅದೆಲ್ಲ. ಒಂದು 600-700 ರೂಪಾಯಿ ಫಾಲ್ಟ್ ಇರೋ ಅಕ್ಕಿಗಳೆಲ್ಲ ಕಮ್ಮಿನೇ. ಸೊ ಯಾರಾದರೂ ರೆಡಿ ಮಾಡ್ಕೋತೀರಾ, ನಿಮ್ಗೆ ರೆಡಿ ಮಾಡ್ಕೊಳಕ್ಕೆ ಬರುತ್ತೆ, ಅಕ್ಕಿ ಕ್ವಾಲಿಟಿಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ರೆಡಿ ಮಾಡ್ಕೊತೀರಾ, ನಿಮಗೆ ಒಂದು ಚಾನ್ಸ್ ಕೊಡೋಕೆ ಇಷ್ಟ ಅಂದರೆ ಅಂಥ ಅಕ್ಕಿಗಳನ್ನೂ ಸೇಲ್ ಮಾಡಿ. ಸೊ ಅಂದರೆ ಇದರಲ್ಲಿ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಯಾರು ಕೊಡ್ತಾ ಇದ್ದಾರೆ ಮತ್ತು ಯಾರು ತಗೋತಾ ಇದ್ದಾರೆ ಅವ್ರದ್ದೇ ಜವಾಬ್ದಾರಿ. ಏನಕ್ಕೆ ಅಂದರೆ ನಾನು ಮಧ್ಯೆ ಏನು ದುಡ್ಡಿಸ್ಕೊಳ್ಳೋದಾಗಲಿ, ಅಕ್ಕಿ ಕಳಿಸೋದಾಗಲಿ ಏನೂ ಮಾಡಲ್ಲ. ಸೊ ನಾನು ಬರೀ ವೀಡಿಯೋ ಹಾಕೋದಷ್ಟೇ. ಸೊ ಫೋನ್ ನಂಬರು ಮತ್ತು ನೀವು ಫಸ್ಟು ಟ್ರಸ್ಟ್ ವರ್ತಿ ಆಗಿರಬೇಕು ಫ್ರೆಂಡ್ಸ್. ಫಸ್ಟೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ. 1 ರೂಪಾಯಿನೂ ತುಂಬ ಕಷ್ಟ ಇದೆ ಫ್ರೆಂಡ್ಸ್, ದುಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಅದೂ ನಮ್ಮ ಪಿಜನ್ಸ್ ಇದರಲ್ಲಿ ಪ್ಲೀಸ್ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಸೊ ತುಂಬ ಜನ ಒಳ್ಳೊಳ್ಳೆ ಅಕ್ಕಿ ತೊಗೊಬೇಕು ಅಂತ ತುಂಬ ಕಷ್ಟಪಟ್ಟು ಕಾಸು ಕೊಡಿಕ್ಕಿರ್ತಾರೆ, ಅಂಥವ್ರಲ್ಲಿ ನಾನು ಒಬ್ಬ, ನನಗೂ ಫ್ರಾಡ್ ಆಗಿದೆ. ಸೊ ಆದಷ್ಟು ಹುಷಾರಾಗಿರಿ. ಸೊ ನಾನು ಅದು ಫಸ್ಟು ಫ್ರೆಂಡ್ಸ್ ಆ ಅಕ್ಕಿನ ಪ್ರೈಸ್ನ ಹೇಗೆ ಫಿಕ್ಸ್ ಮಾಡಿ ಅಂದರೆ, ಆ ಜಾಗದಲ್ಲಿ ನೀವಿದ್ರೆ ಅಕ್ಕಿ ನೀವು ಆ ರೇಟಿಗೆ ತೊಗೊತೀರಾ. ಹಾಗೆ ಒಂದು ಸ್ವಲ್ಪ ನೆಗೋಷಿಯೇಬಲ್ ಇರಲಿ ಫ್ರೆಂಡ್ಸ್, ಎಲ್ಲರಿಗೂ ಹೆಲ್ಪ್ ಆಗಬೇಕಲ್ವಾ. ಸೊ ಇವಾಗ ನಾವು ಕೊಡ್ತಾಯಿದ್ದೀವಿ ಅಂದರೆ ನಾವು ತೊಗೊಳ್ಳೋ ಟೈಮ್ ಬರುತ್ತೆ. ಸೊ ಆದ್ದರಿಂದ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡೋಣ. ಫಸ್ಟ್ ಅದನ್ನು ಹೇಳಿದ್ನಲ್ಲ, ಫಸ್ಟು ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ನಿಮ್ಮ ವೀಡಿಯೋ ಕಳಿಸಿ. ಆ ವೀಡಿಯೋಲಿ ಎಲ್ಲ ಡೀಟೇಲ್ಸು ಕಳಿಸಿ ಫ್ರೆಂಡ್ಸ್. ಹಂಗೆ ನೀವು ಅಂದರೆ ಪ್ರೈಸ್ ಎಷ್ಟು, ಅಕ್ಕಿ ಎಷ್ಟಿದ್ದಾವೆ, ಎಲ್ಲಿ ಜಾಗ, ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀರಾ ಇಲ್ವಾ ಅದೆಲ್ಲನೂ ಅಪ್ಡೇಟ್ ಮಾಡಿ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀರಾ ಇಲ್ವಾ ಅದೆಲ್ಲ ಕೊಟ್ಟಾದಮೇಲೆ, ಸೊ ಅಕ್ಕಿ ನಾನು ವೀಡಿಯೋ ಹಾಕಿದ್ಮೇಲೆ ಇವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ರೆಸ್ಪಾನ್ಸು ಅಂದರೆ ನೀವು ಜಾಸ್ತಿ ಬ್ಯುಸಿ ಆಗ್ತೀರಾ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಫೋನ್ ನಂಬರ್ ಹಾಕ್ತೀನಿ, ವೀಡಿಯೋ ಅಲ್ಲಿ ಹಾಕಲ್ಲ. ಸೊ ನೀವೇನಾದರೂ ಇಲ್ಲ ಬ್ರೋ ನಮ್ಮದು ಸೇಲ್ ಆಗಿದೆ, ಅಕ್ಕಿ ಸೇಲ್ ಆಗಿದೆ ಅಂತ ನಂಗೆ ಏನಾದ್ರು ಮೆಸೇಜ್ ಹಾಕಿದ್ರೆ, ಸೊ ನಾನು ಡಿಸ್ಕ್ರಿಪ್ಷನಿಂದ ಫೋನ್ ನಂಬರ್ ತೆಗೆದುಬಿಡ್ತೀನಿ. ಸೊ ಆದ್ದರಿಂದ ನಿಮ್ಗೆ ಪ್ರಾಬ್ಲಮ್ ಆಗೋಲ್ಲ. ಆದಷ್ಟು ನಾನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫೋನ್ ನಂಬರ್ ಸಿಕ್ಕಿದ್ರೆ ಜನ ಫೋನ್ ಮಾಡಿ, ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋದು ಕಷ್ಟ ಇದೆ. ಅಂದರೆ ಈಗ ಅಕ್ಕಿ ಸೇಲ್ ಆಗಿದ್ರು ಸುಮ್ಮನೆ ಫೋನ್ ಬರ್ತಿದ್ರೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದೇ ಒಂದು ಸರಿ ನೀವು ಅಕ್ಕಿ ಸೇಲ್ ಆಯಿತು ಅಂತ ನಂಗೆ ಏನಾರು ಹೇಳಿದ್ರೆ, ಸೊ ನಾನು ಅದು ಡಿಸ್ಕ್ರಿಪ್ಷನ್ನಿಂದ ನಿಮ್ಮ ಫೋನ್ ನಂಬರ್ ತೆಗ್ದು ಸೋಲ್ಡ್ ಔಟ್ ಅಂತ ಹಾಕ್ಬಿಡ್ತೀನಿ. ಸೊ ಇಷ್ಟಿದೆ ಫ್ರೆಂಡ್ಸ್. ಒಳ್ಳೆ ಅಕ್ಕಿ ಸೇಲ್ ಮಾಡಿ, ಒಳ್ಳೆ ಅಕ್ಕಿ ಸಿಗೋ ಥರ ಹೆಲ್ಪ್ ಮಾಡಿ. ತುಂಬ ಜನ ಅಕ್ಕಿ ಸೇಲ್ ಮಾಡೋಕ್ಕೂ ಕಷ್ಟಪಡ್ತಾ ಇರ್ತೀರ. ಸೊ ಅದೇ ಥರ ಒಳ್ಳೆ ಅಕ್ಕಿ ಹುಡ್ಕೋಕ್ಕೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ರೀಸನಬಲ್ ಪ್ರೈಸಲ್ಲಿ
ಒಳ್ಳೆ ಅಕ್ಕಿಗಳನ್ನ ಸೇಲ್ ಮಾಡಿ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಯಾರು ತೊಗೊತಾ ಇದ್ದಾರೋ ಫ್ರೆಂಡ್ಸ್ ಫಸ್ಟೇ ಹೇಳ್ತಾ ಇದ್ದೀನಿ, ಅವರೇನೆ ಪೇ ಮಾಡಬೇಕಾಗತ್ತೆ. ಸೊ ನಾನಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ, ನಾನು ಅಷ್ಟೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗೆ ನಾನೇ ಪೇ ಮಾಡೋದು. ಏನಕ್ಕೆ ಅಂದರೆ ಅಕ್ಕಿ ನಾವು ತೊಗೊಂಡಿದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ನೆಗೋಷಿಯಬಲ್ ಮಾತಾಡಿ, ಆ ಥರ ಪ್ರಾಬ್ಲಮ್ ಇಲ್ಲ. ಬಟ್ ಅಕ್ಕಿ ನಾವು ತರಿಸ್ಕೊತಾ ಇದ್ದೀವಿ ಅಂದಮೇಲೆ ಅದ್ರ ಹೊಣೆ ನಮ್ಮದೇ ಇರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನಾವೇ ಕೊಡಬೇಕು. ಸೊ ಯಾರು ತರಿಸ್ಕೊತಾ ಇದ್ರೆ ಅವ್ರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರುತ್ತೆ. ಸೊ ಈ ಕಂಡೀಷನ್ಗಳೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ನೀವು ಇನ್ಸ್ಟಾಗ್ರಾಮ್ಗೆ ಎಲ್ಲ ಕಳಿಸಿ ಫಾಲೋ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ಬಯೋಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಅದರಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಬ್ಯುಸಿ ಇರೋ ಕಾರಣ ವೀಡಿಯೋಸ್ ಲೇಟ್ ಆಗ್ತಿದೆ, ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ, ಸಾರಿ ಫ್ರೆಂಡ್ಸ್. ನೆಕ್ಸ್ಟಿಂದ ವೀಡಿಯೋಸ್ ಲೈನಾಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.